ಜಿ ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಮಹಿಳೆಯರಿಗೆ ಅವಕಾಶ ಸಿಗಬೇಕೆಂಬ ಆಗ್ರಹ ಕೇಳಿಬಂದಿದೆ. ಎಐಸಿಸಿ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಆಶಯದಂತೆ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಈ ಬಾರಿ ಮಹಿಳೆಯರಿಗೆ ಆದ್ಯತೆ ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸಹನಾ ರಾಜೀವ್ ಗೌಡ ಹೇಳಿದ್ದಾರೆ. ಸಹನಾ ರಾಜೀವ್ ಗೌಡ ಅವರ ಹೇಳಿಕೆಯ ಮುಖ್ಯಾಂಶಗಳು: ಸಂಘಟನೆಗೆ ಶ್ರಮಿಸುವ ಭರವಸೆ. ಶಿಡ್ಲಘಟ್ಟ ತಾಲೂಕಿನ ಜನರ ಆಶಯ ಹಾಗೂ ಕಾರ್ಯಕರ್ತರ ಬೆಂಬಲದೊಂದಿಗೆ ಅರ್ಜಿ ಸಲ್ಲಿಸಿದ್ದೇನೆ. ವರಿಷ್ಠರು ಅವಕಾಶ ನೀಡಿದರೆ ಜಿಲ್ಲೆಯಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ. ವರಿಷ್ಠರ ತೀರ್ಮಾನಕ್ಕೆ ಬದ್ಧ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 6 ಮಂದಿಯ ಹೆಸರುಗಳನ್ನು ಹೈಕಮಾಂಡ್ಗೆ ಕಳುಹಿಸಲಾಗುತ್ತಿದ್ದು, ಅಂತಿಮವಾಗಿ ವರಿಷ್ಠರು ಯಾರನ್ನೇ ಆಯ್ಕೆ ಮಾಡಿದರೂ ಗೌರವದಿಂದ ಸ್ವೀಕರಿಸುತ್ತೇನೆ. ಪಕ್ಷವೇ ನನ್ನ ಮನೆ. ಪಕ್ಷದ ಆಂತರಿಕ ವಿಚಾರಗಳನ್ನು ಹೊರಗೆ ಚರ್ಚಿಸುವುದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷವೇ ನನ್ನ ಮನೆ. ಪಕ್ಷ ನೀಡಿದ ಗೌರವಕ್ಕೆ ನಾನು ಸದಾ ಚಿರೋಣಿ. ಮಹಿಳಾ ನಾಯಕತ್ವಕ್ಕೆ ಬೆಂಬಲ. ಮಹಿಳೆಯರಿಗೂ ನಾಯಕತ್ವ ವಹಿಸುವ ಸ್ವಾತಂತ್ರ್ಯ ಸಿಗಬೇಕು. ಪಕ್ಷದ ಹಿರಿಯರು, ಸಹೋದರರು ಮತ್ತು ಕಾರ್ಯಕರ್ತರು ಮಹಿಳೆಯರಿಗೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಮಾಹಿತಿಗಾಗಿ ಮತ್ತು ಕ್ಷಣಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿವರೆಗೂ ಯಾವುದೇ ಮಹಿಳೆಗೆ ಆದ್ಯತೆ ಸಿಕ್ಕಿಲ್ಲ. ಇಲ್ಲಿವರೆಗೂ ಜಿಲ್ಲಾಧ್ಯಕ್ಷರಾಗೋದಕ್ಕೆ ನಮ್ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರ ಎಲ್ಲರ ಕನಸು 33% ರಿಸರ್ವೇಶನ್ ಮಾಡ್ಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಮ್ಮ ವರಿಷ್ಠರು ಮಾಡ್ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಜನರ ಆ ಆಶಯದತ್ತೆ ಇವತ್ತು ನಾನು ಬಂದಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನನ್ನ ಮುಂದಿನ ನಡೆ ಪಕ್ಷ ಸಂಘಟನೆ. ಎಲ್ಲಾ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಎಲ್ಲಾ ತಾಲೂಕಲ್ಲೂ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲಾ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಅದಕ್ಕೆ ಏನ್ ಬೇಕು, ಶಕ್ತಿ ಮೀರಿ ನಾವು ಸಂಘಟನೆಯನ್ನ ಮಾಡಿ ಅವ್ರಿಗೆ ಏನ್ ಶಕ್ತಿ ಕೊಟ್ಟು ನಾವು ಕಾಂಗ್ರೆಸ್ ತರೋದಕ್ಕೆ ಸಹಾಯ ಮಾಡ್ತೀವಿ. ಕಾಂಗ್ರೆಸ್ ನಲ್ಲಿ ಸುಮಾರು ಜನ ಬಲಾಢ್ಯರಿದ್ದಾರೆ, ಸೊ ಅವರ ಪೈಕಿ ನಿಮ್ಗೆ ಸಿಗುತ್ತೆ ಅಂತ ಹೋಗಿದ್ಯಾ? ಆಶಾಭಾವನೆ ಎಲ್ಲರಿಗೂ ಇರುತ್ತೆ, ಬಟ್ ಯಾರಿಗೆ ಸಿಗ್ಲಿ ತುಂಬಾ ಸಂತೋಷ. ಒಳ್ಳೇದಾಗ್ಲಿ ಅವ್ರಿಗೂ. ಯಾರೆಲ್ಲ ಅಭ್ಯಾಸ ತುಂಬಾ ಜನ ಇದ್ದಾರೆ ಸರ್. ಅದ್ರಲ್ಲಿ ಅವರು ಲಿಸ್ಟ್ ಔಟ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರದೇ ಡೀಟೇಲ್ಸ್ ತಗೋತಾ ಇದ್ದಾರೆ. ತಗೊಂಡು ಕೇವಲ 6 ಜನರ ಹೆಸರನ್ನ ಕಳಿಸ್ಬೇಕು ಅಂತ ಇದ್ದಾರೆ ಹೈಕಮಾಂಡ್ಗೆ. ಅವ್ರು ಯಾರನ್ನ ತೀರ್ಮಾನ ಮಾಡಿ ಕಳಿಸ್ತಾರೋ ಅದಕ್ಕೆ ನಾವು ತಲೆ ಬಾಗೋಣ. ಇದೆ ಸರ್, ಸಿಗಬಹುದು. ಯಾಕಂದ್ರೆ ಮಹಿಳೆಗೆ ಆದ್ಯತೆ ಕೊಡ್ತಾರೆ ನಂಬಿಕೆ ಇದೆಯಾ? ಇದೆ ಸರ್, ನೋಡೋಣ. ಮಾಜಿ ಸಚಿವರ ವಿರೋಧ ಇದೆ, ರಾಜೇಗೌಡರ ವಿರೋಧ ಇದೆ, ಅಂದ್ರೆ ವಿರೋಧ ಕಟ್ಕೊಂಡಿದ್ದಾರೆ. ಸೊ ಹಂಗ ಈ ನಿಟ್ಟಿನಲ್ಲಿ ನಾವು ನಮ್ಮ ಪಕ್ಷದ ಬಗ್ಗೆ ಅಥವಾ ನಮ್ಮ ಮನೆಯ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಇದು ನನ್ನ ಸಿದ್ಧಾಂತ. ಈಗ ನಿಮ್ಮ ಮನೇಲಿ ಎಷ್ಟೋ ಇರುತ್ತೆ ತೊಂದ್ರೆ, ನಾನ್ ಮಾತಾಡ್ತೀವ? ಇಲ್ವಲ್ಲ. ಸೊ ಇದು ಮನೆ ವಿಷಯ, ಯಾಕೆ ಮಾತಾಡ್ಬೇಕು? ಇವತ್ತು ನಾನು ಬಂದಿರೋ ಕೆಲಸ ಏನು? ಜಿಲ್ಲಾಧ್ಯಕ್ಷರಿಗೆ ಬಂದಿರೋದು, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನಾನ್ ನನ್ನ ಮನೆಯ ವಿಷಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಇದು ನನ್ನ ಮನೆ, ಕಾಂಗ್ರೆಸ್ ನನ್ನ ಮನೆ. ಇವತ್ತು ನನಗೆ ಈ ಸ್ಥಾನ ಕೊಟ್ಟಿದೆ, ಇವತ್ತು ಇಷ್ಟೊಂದು ಗೌರವ ಸಿಕ್ಕಿದೆ. ಆ ಗೌರವಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಸಿಗುತ್ತೆ ಅಂತ ಖಂಡಿತ ರೀ. ಯಾಕೆ? ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಅಲ್ವಾ? ಇಷ್ಟು ಜನ ನೀವ್ ಅಣ್ಣಂದ್ರಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ಈ ತಂಗಿ ಮೇಲೆ ಇರುತ್ತೆ. ಖಂಡಿತ ಆಗತ್ತೆ. ನೋಡೋಣ, ದೇವ್ರಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಕೆಲಸ ಮಾಡಿದಾರೆ ಅನ್ನೋದು ಮೇಲೆ ತಮ್ಗೆಲ್ಲಾ ಗೊತ್ತೇ ಇದೆ. MP ಎಲೆಕ್ಷನ್ ಅಲ್ಲಿ ಅತ್ಯಧಿಕ ಮತಗಳನ್ನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ನಾವು ಕೊಟ್ಟಿದ್ದೀವಿ. ಹಾಗೂ ನಮ್ಮ MLC ಎಲೆಕ್ಷನ್ ಏನ್ ನಡೆಯಿತು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು, ಆಗ ನಮ್ಮ ಅಭ್ಯರ್ಥಿ ಯಾರಿದ್ರು DT ಶ್ರೀನಿವಾಸನ್ ಅವ್ರು ಜೈಬೇರಿ ಆಗೋದಕ್ಕೆ ನಮ್ಮ ತಾಲೂಕಲ್ಲಿ ಒಂದು ಮತ ಕೂಡ ಆ ಕಡೆ ಈ ಕಡೆ ಹೋಗ್ದಿರ ಕಾಂಗ್ರೆಸ್ ಹೋಗೋ ತರ ಸಂಘಟನೆ ಮಾಡಿದೀವಿ. ಈಗ ಪ್ರತಿ ಬೂತ್ ಮಟ್ಟದಲ್ಲೂ ಸಂಘಟನೆ ಮಾಡ್ತಾ ಇದೀವಿ. ಬರುವಂತ ಪಂಚಾಯತ್, ಲೋಕಲ್ ಬಾಡಿ ಎಲೆಕ್ಷನ್ಸ್ ನ ಸಮರ್ಥವಾಗಿ ಫೇಸ್ ಮಾಡಿದೀವಿ. ಇದಕ್ಕಿಂತ ಇನ್ನೇನ್ ಬೇಕು ನಮ್ಮ ಸಾಧನೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ? ಕಾಂಗ್ರೆಸ್ ಪಾರ್ಟಿಯ ಸೋನಿಯಾ ಮೇಡಮ್ ಇಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್.